ನನ್ನ ಜೀವನದಾಗ ನನಗೂ ಒಂದು ದೊಡ್ಡ ಆಸೆ ಐತಿ. ಒಂದ್ಸಲ ನಾನು ಏನು ಇಷ್ಟೆಲ್ಲ ಕಲ್ತೀನಿ, ಈ ಭೂಮಿ ಅಂತ ಏನ್ ಮಾಡ್ಲಿ? ಒಂದ್ಸಲ ನಾನು ವಿದೇಶಕ್ಕೆ ಹಾಕ್ಬೇಕಂತ ಎಲ್ಲ ಆಸೆ ಐತೇನ್ರಿ? ಮತ್ತ ಅಂದ್ರ ನೀ ಹೇಳೋದು ನೋಡಿದ್ರ ವಿದೇಶಕ್ಕೆ ಹೋಗೋದು ತಪ್ಪು ಅಂತೇನ? ವಿದೇಶಕ್ಕೆ ಹೋಗೋದು ತಪ್ಪನ್ರಿ, ಆದ್ರೆ ವಿದೇಶದ ಸಂಸ್ಕೃತಿ ಕಲಿಯೋದೈತಲ್ಲ ಅದು ತಪ್ಪು. ಇವತ್ತ ಭಾರತಕ್ಕೆ ಬಂದ್ ವಿದೇಶಿಯರು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನೋಡಿ ಕಲಿಯಾಕತ್ತಾರ. ಆದ್ರೆ ನಮ್ಮವರು ವಿದೇಶದ ವ್ಯಾಮೋಹದ ದೇವ ಪಡಿಸ್ಕೊಂಡಾರ. ಈ ಮಣ್ಣಿನ ಕಂಪು, ರೈತರ ಶ್ರಮ, ಅನ್ನದ ಋಣ, ಬಟ್ಟೆ ಮಹತ್ವ ಎಲ್ಲಾನು ಮನ್ಪರ್ ಮಾಡಕತ್ತಾರ. ಹಾಳಾಗಿರೋ ಜನ್ಮಕ್ಕಿಷ್ಟು ಮೊದಲು ನೀ ಶಾಂತ ಆಗ. ನಾ ಇರೋ ಮಾತ್ರ ಸ್ವಲ್ಪ ಟೈಮ್ ಕೊಟ್ಟು ಕೇಳು. ಆಯ್ತು ಹೇಳಿ. ಏನಿಲ್ಲಮ್ಮ, ಈ ಭೂತಾಯಿ ಮಡಿನಾಗ ಇಷ್ಟು ಕಷ್ಟಪಟ್ಟು ದುಡಿದು ನಾನು ಹಿಂಗ ಈ ಭಾರತ ಮಾತೆ ಸೇವೆನೂ ಮಾಡ್ಬೇಕಂತ ಮನಸ್ಸಿನಾಗ ಒಂದು ದೊಡ್ಡ ಆಸೆ ಮಾಡ್ಕೊಂಡು ಕೂತೀನಿ. ಅದನ್ನ ಹೇಳ್ಬೇಕು ಅಂತ ನಾ ಹೇಳುವಾಗ ನೀನು ಒಂದು ಒಳ್ಳೆ ಜನ ಮನೆ ಮಾಡ್ಕೊಂಡ್ರೆ ನಮ್ಮ ಹ್ಯಾಂಗ್ ನೋಡಿದ್ದೆ ಏನ್ ಬಂದಿದೆ ಗೊತ್ತ ಪತ್ರದಲ್ಲಿ? ಏನ್ರಿ ಅದು ಚಿಕ್ಕ ಮಕ್ಕಳ ತರ? ರಮ, ಇಲ್ಲಿ ನೋಡಿ ಪತ್ರದಲ್ಲಿ ಏನ್ ಬಂದಿದೆ ಅಂತ. ನಾನು ಈ ದೇಶದ ಗಡಿಕಾರು ಮಿಲಿಟರಿ ಸೆಲೆಕ್ಟ್ ಆಗಿದ್ದೀನಿ. ನಾಡಿದ್ದೇ ಹೊರಡಬೇಕು. ಕೊನೆಗೂ ನಾವು ನಂಬಿರೋ ಈ ಭೂತಾಯಿ ನಮ್ಮ ಕೈ ಬಿಡ್ಲಿಲ್ಲ. ನಮ್ ಗುರಿ ಆಸೆ ಏನಿದ್ರು ಅವರು ಈಡೇರಿಸ್ತಾ ಕಡೆ ಎಲ್ಲ ನೀನ್ ಹೇಳ್ದಂಗೆ ಆಯ್ತು. ನೀವು ನಮ್ ದೇಶ ಕಾಯಕೊಂತೀರಿ? ನನ್ ಗಂಡ ಈ ಮಾಲಿಂದ ದೇಶ ಕಾಯೋ ಯೋಗ ಆಗ್ತಾನ ಅಂತಂದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿ. ಆದ್ರೂ ನೀವು ಹೊಂಟೀರಿ ಅಂತಂದ್ರ ಯಾಕೋ ಬೇಜಾರು ರೀ. ಅದಕ್ಕೇನಿದೆ, ಅಪ್ಪ ಅಮ್ಮ ಆಡು ಕಾಡು ಎಲ್ಲ ಇದ್ದಾರೆ. ರಾಶಿ ಕೈ ಬಿಡೋವರೆಗೂ ಅವ್ರು ನಿನ್ ಜೊತೆನೇ ಇರ್ತಾರೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀವಿ? ಅಯ್ಯೋ ಶಿವನೇ, ಏನ್ರಿ ಈ ಭೂಮಿ ಬೆಳೆ ವಿಷಯ ಆಯ್ತು. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಮನೆತನದ ಕುಡಿನೂ ಬೆಳೀತಾ ಇದೆ. ಹೌದಾ? ಮನೆ ಕಡೆ ಜೋಪಾನ, ಮಗು ಹುಷಾರ. ಬಾಯ್, ನಾನು ಬರ್ತೀನಿ. ನನ್ಗೆ ಯಾಕೆ ಈ ತರ ಕೆಟ್ಟ ಯೋಚನೆ ಬಂತು? ಈ ಭಾರತ ಮಾತೆ ಸೇವೆ ಮಾಡುವ ಅವಕಾಶ ಎಲ್ಲರಿಗೂ ಸಿಗಾಗಿಲ್ಲ. ಈ ಭಾಗ್ಯ ನನ್ ಗಂಡಗ್ ಸಿಕ್ಕೈತಿ ಅಂತಂದ್ರ ಅದು ನನ್ ಪುಣ್ಯನ ಐತಿ. ಇದನ್ನೇನಾರ ನಾನ್ ತಡೆದೆ ಅಂತಂದ್ರ ಆ ಭಾರತ ಮಾತೆ ನನ್ನ ಮೆಚ್ಕೊಂತಾಳೇನ್ರಿ? ಇಲ್ರಿ, ಇಲ್ಲ, ನಾನ್ ನಿಮ್ಮನ್ನ ತಡೆಯಂಗಿಲ್ಲ. ನೀವ್ ಹೋಗ್ಬರ್ರಿ, ನೀವ್ ಈ ಸೇನೆಗೆ ಸೇರ್ಲೇಬೇಕು. ನೀವು ಮುಂದಿನ ಸಲ ಬರ್ಬೇಕಾದಂದ್ರ ನಿಮ್ಮನ್ನ ನಾನು ಆ ಯೋಧನ ಸಮಸ್ತ್ರದಾಗ ನೋಡ್ಲೇಬೇಕು. ಎದುರಾಳಿ ಎದುರಿಗೆ ನಿಂತವ ನೀ ಮುನ್ನುಗ್ಗಿ ದೇಶದ ಕಾಯುವೆ.
ತಾನೇ ನಮ್ಮ ಮನೆತನದ ಮರೆಯುವುದ ಏನಪ್ಪ? ಇನ್ನೇನಂತಾನೆ, ನಿಮ್ ತರಾನೇ ದೊಡ್ಡ ಕಮಾಂಡರ್ ಆಗ್ತೀನಿ ಅಂತಾನೆ. ಬನ್ನಿ ಬನ್ನಿ, ನೀವು ಒಳಗ್ ಬನ್ನಿ. ಪರಮ, ಒಂದು ನಿಮಿಷ. ಇದಕ್ಕಿದ್ದಾಗ ಯಾಕೋ ಕಮಾಂಡರ್ ಫೋನ್ ಮಾಡ್ತಿದ್ದಾರೆ. ಏನಂತ ಕೇಳ್ಬಿಡ್ಬಿಡ್ತೀನಿ ಒಂದ್ಸಕ್ಕೆ. ಹಲೋ ಹಲೋ ಸರ್. ಏನ್ರಿ ಇದು ಇದ್ದಕ್ಕಿದ್ದಂಗೆ ಈಗ ಅಷ್ಟೇ ಮಾಡಿದ್ರಲ್ಲ, ಇನ್ನು ಒಳಗೂ ಬಂದಿಲ್ಲ. ಏನಪ್ಪ ಫೋನು? ರಮ, ಗಡಿಯಲ್ಲಿ ಯುದ್ಧ ಘೋಷಣೆ ಆಗಿದೆ ಅಂತೆ. ತಕ್ಷಣಕ್ಕೆ ಹೊರಟು ಬಂದ್ಬಿಡುವಂತ ಆರ್ಮಿಯಿಂದ ಫೋನ್ ಮಾಡ್ತಿದ್ದಾರೆ. ಏನ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ದೇಶದ ವಿಷಯವೇ. ಸಾರಿ ರಮ, ನೀನೇನು ಅನ್ಕೋಬೇಡ, ಹೊರಡ್ಲೇಬೇಕಿದೆ. ಅದಕ್ಕೆ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಒಂದು ಲಾಂಗ್ ಲೀವ್ ತಗೊಂಡ್ಬರ್ತೀನಿ, ಆಯ್ತಾ? ಓಕೆ ರಮ, ಬಾಯ್ ಮಗು, ಬಾಯ್. ದೇಶಕ್ಕೋಸ್ಕರ ಹೋರಾಡಿ ಪ್ರಾಣ ಬಿಟ್ಟರೆ ದೇಶದ ಹೆಮ್ಮೆ ಅಂತ ನೀವೇ ಹೇಳ್ತಿದ್ದು ಮರ್ತೋಯ್ತಾ? ನಾನು ಸತ್ತೋದೆ ಅಂತ, ನಾನು ತೀರೋದೆ ಅಂತ ನಿನ್ನ ಕಣ್ಣಲ್ಲಿ ನೀರು ಬರೋದು ತಪ್ಪಲ್ವಾ? ನಿನ್ನ ದುಃಖ ಸದನ ನಿಲ್ಲಿಸಿದ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ.